ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮಂಗಳೂರಲ್ಲಿ ಈ ತಿಂಡಿ ಅಂದರೆ ತುಂಬ ಫೇಮಸ್. ಎಲ್ಲರೂ ಇಷ್ಟಪಡುವಂಥ ತಿಂಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮರವಾಯಿ ಪುಂಡಿ ಮಾಡ್ತಾ ಇದ್ದೇನೆ. ಕುಚ್ಚಲಕ್ಕಿಯನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೇನೆ. ಹಾಗೆ ನೋಡಿ, ಇಲ್ಲಿ ಮರವಾಯಿ ತಗೊಂಡಿದ್ದೇನೆ. ಮರವಾಯಿಯನ್ನು ನಾವು ನೀರಲ್ಲಿ ಕುದಿಸಬೇಕು, ಆಗ ಅದರ ಬಾಯಿ ಬಿಡ್ತದೆ. ಮಿಕ್ಸಿ ಜಾರಿಗೆ ಕುಚ್ಚಲಕ್ಕಿಯನ್ನು ಹಾಕಿ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿ ಗ್ರೈಂಡ್ ಆದರೆ ಸಾಕು. ನೋಡಿ, ಈ ಮರವಾಯಿ ಕೂಡ ನೋಡಿ, ಈಗ ನೋಡಿ ಈ ರೀತಿ ಬಾಯಿ ಬಿಟ್ಟಿದೆ. ಇನ್ನು ನಾವು ಸಣ್ಣ ಸಣ್ಣ ಕಡುಬು ಥರ ಈ ರೀತಿ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಪುಂಡಿ ಅಂತ ಹೇಳ್ತೇವೆ. ಇದು ಬೇಯುವಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು. 10 ಮೆಣಸಿನಕಾಯಿ, ಅರ್ಧ ತೆಂಗಿನಕಾಯಿ, ಸಣ್ಣ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಅರಿಶಿನ, ಅರ್ಧ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, 1/4 ಸ್ಪೂನ್ ಮೆಂತೆ, 2 ಚಿಟಿಕೆ ವಾಮಕಾಳು, ಹಾಗೆ 1/4 ಸ್ಪೂನು ಕಾಳುಮೆಣಸು. ಇದನ್ನೀಗ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಕಡುಬು ಕೂಡ ಈಗ ಬೆಂದಿದೆ. ಹಾಗೆ ನಾನಿಲ್ಲಿ ಮರವಾಯಿಯನ್ನು ಒಂದು ಭಾಗವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೆಂದಿರುವ ಪುಂಡಿಯನ್ನು ಕೂಡ ಹಾಗೆ ಕಡುಬನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮರವಾಯಿ ಪುಂಡಿ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ 3/4 ಸ್ಪೂನು ಸಾಸಿವೆ, ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ಘಮವನ್ನು ಕೊಡ್ತದೆ ಈ ರೀತಿ ಹಾಕಿದರೆ. ಬೆಳ್ಳುಳ್ಳಿ ಫ್ರೈ ಆದ ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಕರಿಬೇವು ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ, ತುಂಬ ಚೆನ್ನಾಗಿರ್ತದೆ. ಈಗ ನೋಡಿ, ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಮಸಾಲೆಯ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಮಸಾಲೆ ಎಲ್ಲ ಹುರಿದು ಹಾಕಿರೋದು, ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು, ಆದ್ರೂ ಈ ರೀತಿ ಒಂದು ನಾವು ಫ್ರೈ ಮಾಡಿದರೆ ಅದರ ಪರಿಮಳವೇ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಮರವಾಯಿ ಪುಂಡಿ ಅಂದರೆ ನಮ್ಮ ಮಂಗಳೂರಿನ ವಿಶೇಷ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಡುವಂಥ ಒಂದು ತಿಂಡಿ ಇದು. 3 ಹೊತ್ತು ಬೇಕಾದರೆ ಇದನ್ನು ತಿಂತೇವೆ. ನೋಡಿ, ಇಷ್ಟು ಫ್ರೈ ಆದ ನಂತರ ಈಗ ನಾವು ಇದಕ್ಕೆ ಮರವಾಯಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದಾಗ ಈ ಮಸಾಲೆ ಜೊತೆ ಬೆಂದಾಗ ತುಂಬ ಚೆನ್ನಾಗಿರ್ತದೆ, ತುಂಬ ರುಚಿಯನ್ನು ಕೊಡ್ತದೆ ಇದು. ಹಾಗೆ ನಾವು ಮರವಾಯಿ ಬೇಯಿಸಿದ ನೀರನ್ನು ಉಂಟಲ್ಲ, ಸೋಸಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ಅದೇ ನೀರನ್ನು ನಾವು ಹಾಕ್ಕೊಳ್ಬೇಕು. ನೋಡಿ, ಅದೇ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಆ ನೀರು ತುಂಬ ರುಚಿಯಾಗಿರ್ತದೆ. ತುಂಬ ಪುಲ್ಪೆನ್ ಅಂತ ಹೇಳ್ತೇವೆ, ನಮ್ಮ ಮಂಗಳೂರಿನಲ್ಲಿ ಭಾರಿ ಪುಲ್ಪೆನ್ ಅಂತ ಹೇಳ್ತೇವೆ. ಅಂದರೆ ಅಷ್ಟು ರುಚಿ. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ತೆಳ್ಳಗಾಗಬಾರ್ದು, ಯಾಕಂದರೆ ಇದು ನಾವು ಬ್ರೇಕ್ಫಾಸ್ಟಿಗೆ ಅಂತ ಮಾಡುವಂಥ ಒಂದು ತಿಂಡಿ. ಅದೇ ನೀರನ್ನು ಹಾಕ್ಕೊಳ್ಳುವ. ನೋಡಿ, ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಮುಚ್ಚಳ ಮುಚ್ಚಿ ಕುದಿಸಬೇಕು. ಬನ್ನಿ, ಈಗ ಮಸಾಲೆ ಕುದೀತಾ ಉಂಟೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಪರಿಮಳ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಮರವಾಯಿದು ಪರಿಮಳ. ಇದೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಕುಚ್ಚಲಕ್ಕಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದು. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಕಡುಬನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಕುದಿಸಬೇಕು. ಪುಂಡಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಕಡುಬಿಗೆ ಮಸಾಲೆ ತುಂಬ ಚೆನ್ನಾಗಿ ಎಳ್ಕೊಳ್ತದೆ. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಈಗ ನಮ್ಮ ಮಂಗಳೂರು ಸ್ಪೆಷಲ್ ಮರವಾಯಿ ಪುಂಡಿ ರೆಡಿ ಆಗಿದೆ. ಇಲ್ಲಿ ಇವತ್ತಿನ ಈ ಮರವಾಯಿ ಪುಂಡಿ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ. ನೋಡಿ, ಇದು ನಾವು ಇನ್ನು ಗಟ್ಟಿ ಆದಮೇಲೆ ತಿನ್ನೋದು, ಈಗ ತಿನ್ನಲ್ಲ. ಇನ್ನು ಇದನ್ನು ಮುಚ್ಚಳ ಮುಚ್ಚಿ ನಾವು ಹಾಗೆ ಇಟ್ಟರೆ ಅದು ಗಟ್ಟಿ ಆಗ್ತದೆ. ಗಟ್ಟಿ ಆದಮೇಲೆ ತಿಂದರೆ ಸೂಪರಾಗಿ ಇರ್ತದೆ. ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಹಾಗೆ ಇಡಬೇಕು. ನಮ್ಮ ಮಂಗಳೂರಿನ ವಿಶೇಷ ತಿಂಡಿ ಅಂತಲೇ ಹೇಳ್ಬೋದು ಮರವಾಯಿ ಪುಂಡಿ. ಎಲ್ಲರೂ ಇಷ್ಟಪಡುವಂಥ ತಿಂಡಿ. ನಾವು ರಾತ್ರಿ ಮಾಡಿ ಬೆಳಿಗ್ಗೆ ತಿನ್ನೋದು ಇದನ್ನು, ಯಾಕಂದರೆ ಆಗ ತುಂಬ ಚೆನ್ನಾಗಿ ಕಡುಬುಗೆ ಎಲ್ಲ ಮಸಾಲೆ ಎಳ್ಕೊಂಡು ತುಂಬ ರುಚಿಯಾಗಿ ಇರ್ತದೆ. ನೋಡಿ, ಈ ರೀತಿ ಆಗಬೇಕು, ಗಟ್ಟಿ ಆಗಬೇಕು, ಆಗ ತುಂಬ ಚೆನ್ನಾಗಿರ್ತದೆ. ಇವತ್ತಿನ ಮಂಗಳೂರು ಸ್ಪೆಷಲ್ ಮರವಾಯಿ ಪುಂಡಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು.